ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ರಾಜ್ಯ ಸರ್ಕಾರದಿಂದ ಮನೆ ಭಾಗ್ಯ ಸಿಗ್ತಾ ಇದೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಅಂತ ಹೇಳಿದ್ದಾರೆ ಮುತಾಲಿಕ್. ಶ್ರೀರಾಮ ಸೇನೆಯ ಮುಖ್ಯಸ್ಥ ಮುತಾಲಿಕ್ ಕೊಟ್ಟಂತ ಹೇಳಿಕೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸ್ತೀವಿ ಅಂತ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಕ್ರಮ ಮುಸ್ಲಿಂ ನಿರಾಶ್ರಿತರ ಮನೆ ಕೊಟ್ರೆ ಕಾನೂನು ಹೋರಾಟ ಮಾಡ್ತಾರೆ. ಮುಸ್ಲಿಂ ಅಂದಾಕ್ಷಣ ಮನೆ ಮಕ್ಕಳಿಗಿಂತ ಹೆಚ್ಚು ಕಾಳಜಿ ಮಾಡ್ತಾರೆ. ಗೋವಾದಲ್ಲಿ ಕನ್ನಡಿಗರ ಮನೆ ಒಡೆದಾಗ ಎಲ್ಲಿ ಹೋಗಿದ್ರು ಇವರು? ಹಿಂದೂಗಳ ಮನೆ ತೆರವು ಮಾಡಿದಾಗ ಮನೆ ಕಟ್ಟೋ ಕೆಲಸ ಮಾಡಿಲ್ಲ. ಅನಧಿಕೃತವಾಗಿ ವಾಸ ಮಾಡೋರಿಗೆ ಮನೆ ಕೊಡೋದು ತಪ್ಪಾಗುತ್ತೆ ಅಂತ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮುಸ್ಲಿಂ ಅಂದ ತಕ್ಷಣನೇ ಹೇಗೆ ಎದ್ದು ಕುಣಿತಾರೆ, ಅದೇ ಹಿಂದೂಗಳದ್ದು ಸಾಕಷ್ಟು ರೀತಿಯ ಮನೆಗಳನ್ನು ಕಿತ್ತು ಹಾಕಿದ್ದಾರೆ. ಇದೇ ಬೆಂಗಳೂರಿನಲ್ಲಿ ಸುಮಾರು 2 ವರ್ಷದ ಹಿಂದೆ ಉತ್ತರ ಕರ್ನಾಟಕ ಬಿಜಾಪುರ ಬಾಗಲಕೋಟ್ನವ್ರು ಹೋದಂಥ ಕಾರ್ಮಿಕರನ್ನ ಮನೆಗಳನ್ನೆಲ್ಲ ಕಿತ್ತು ಬಿಸಾಕಿದ ಒಬ್ಬನು ಮಾತಾಡಲಿಲ್ಲ. ಜಮೀರ್ ಎಲ್ಲಿ ಹೋಗಿದ್ದೆ ನೀನು ಅವಾಗ? ಕೇರಳದ ಪಿಂಡ್ರಾ ಎಲ್ಲಿ ಹೋಗಿದ್ದೆ ಅವಾಗ? ಗೋವಾದಲ್ಲಿ ಕನ್ನಡಿಗರ ಸಾವಿರಾರು ಮನೆಗಳನ್ನು ಕಿತ್ತು ಬಿಸಾಕಿದ್ರು ಬೀಚ್ನಲ್ಲಿದ್ದಂಥ, ಅವಾಗೆಲ್ಲ ಹೋಗಿದ್ರೆ? ಅವಾಗ ಯಾಕೆ ಮಾತಾಡಲಿಲ್ಲ? ಸೊ ಈ ರೀತಿಯ ಮುಸ್ಲಿಂ ಅಂದ ತಕ್ಷಣವೇ ಇವರು ವೋಟ್ ಬ್ಯಾಂಕಿಗೆ ಬೆಂಕಿ ಹತ್ಕೊಂಡಂಗೆ ಇವರು ಉರಿತಾರೆ, ಹೋಗ್ತಾರೆ, ಕಣ್ಣೀರು ಸುರಿತಾರೆ. ಇವ್ರ ಅಪ್ಪ ಅಮ್ಮ ಸತ್ತ ಹಾಗೆ ಮಾಡ್ತಾರೆ. ಜಮೀರ್ ಅಹ್ಮದ್ ಇವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿ ಅತಿಕ್ರಮಣ ಮಾಡಿದಂಥ ಎಲ್ಲೆಲ್ಲಿ ಆಗಿದೆ ಅದೆಲ್ಲವನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇದೇ ಮಾದರಿಯಲ್ಲಿ ಬೇಕಾದಷ್ಟು ಇದೆ. ಇವ ಮಹದೇವಪುರದಲ್ಲಿದೆ, ಇನ್ನು 8th ಪ್ಲೇಸ್ನಲ್ಲಿ ಅತಿಕ್ರಮಣವಾಗಿ ಇವತ್ತು ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಶೆಡ್ಗಳನ್ನು ಕಟ್ಕೊಂಡು, ಗುಡಿಸಲನ್ನು ಕಟ್ಕೊಂಡಿದ್ದಾರೆ, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದನ್ನೂ ತೆರವುಗೊಳಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಅಂದರೆ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.